ಸರ್ ಈಗ ಕಾಂಗ್ರೆಸ್ ವಕ್ತಾರರ ಪುಣ್ಯಕ್ಕೆ ನಾವು ತುಮಕೂರಿನ ಬೆಂಗಳೂರು ಉತ್ತರ ಮಾಡ್ತಿದ್ದೇವೆ, ಅಲ್ಲಿವರೆಗೂ ಚುನಾವಣೆ ಮಾಡಕ್ ಆಗಲ್ಲ ಅಂತ ಹೇಳಿಲ್ಲ ಪುಣ್ಯಕ್ಕೆ. ಯಾಕಂದ್ರೆ ಎಲ್ಲ ಇವು ಆ ಕ್ಷೇತ್ರಗಳ ಮರು ವಿಂಗಡಣೆ ಇದೆಲ್ಲ ಕಂಟಿನ್ಯೂಸ್ ಪ್ರಾಸೆಸ್. ಒಂದು ಉದಾಹರಣೆ ತಗೊಳ್ಳಿದ್ರ, ಈಗ 6 ವರ್ಷ ನೀವು ಈ ನಗರದ ಪ್ರಜೆಗಳ ಪ್ರಜಾಸತ್ತಾತ್ಮಕ ಹಕ್ಕನ್ನ ಕಿತ್ತುಕೊಂಡಿದ್ದೀರಿ. ಯಾವುದೇ ಕಾರಣಗಳಿರ್ಲಿ, ಇದು ಡಿಲಿಮಿಟೇಷನ್, ರೋಸ್ಟರು ಅಥವಾ ಮರುವಿಂಗಡನೋ ಮತ್ತೊಂದು ಹೇಳಿಕೊಂಡು ಕರ್ನಾಟಕ ಚುನಾವಣೆಯನ್ನ 1-2 ವರ್ಷ ನಿಲ್ಲಿಸ್ಬಿಡಿ, ಅವಾಗ ಏನಾಗುತ್ತೆ ರಾಜ್ಯದಲ್ಲಿ? ಅಥವಾ ಭಾರತದ ಚುನಾವಣೆಯನ್ನು ನಿಲ್ಲಿಸ್ಬಿಡಿ 6 ವರ್ಷ, ಏನಾಗುತ್ತೆ ಅವಾಗ? ಯಾಕೆ ನಾನು ಇದು ಹೇಳ್ತಾ ಇದ್ದೇನೆಂದ್ರೆ, ಸಂವಿಧಾನದ ಪ್ರಕಾರ ಸಂಸತ್ತು, ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆ ಸಮಾನವಾದ ಅಧಿಕಾರಸ್ಥ ಇರುವಂತಹ ಸಂಸ್ಥೆಗಳವು. ಸಮಾನವಾದ ಅವ್ರಿಗೆ ಪ್ರಿವಿಲೇಜ್ ಇದಾವೆ, ಅವರವರ ಕರ್ತವ್ಯಗಳಿದಾವೆ, ಅವರವರ ಅಧಿಕಾರ ಇದೆ. ಇದೆಲ್ಲವನ್ನು ನುಂಗಿ ಹಾಕಿಬಿಟ್ರಲ್ಲ ನೀವು. ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡೋದಂದ್ರೆ ಏನು? ಕಾನೂನಿನ ಪ್ರಕಾರ ಅಡ್ಮಿನಿಸ್ಟ್ರೇಟರ್ ಸಬ್ಸ್ಯೂಮ್ಸ್, ಆ ವರ್ಡ್ ನೋಡಿ, ಅಡ್ಮಿನಿಸ್ಟ್ರೇಟರ್ ಸಬ್ಸ್ಯೂಮ್ಸ್ ದ ಪವರ್ ಆಫ್ ದ ಕೌನ್ಸಿಲ್ ಅಂಡ್ ದ ಸ್ಟ್ಯಾಂಡಿಂಗ್ ಕಮಿಟೀಸ್. ಅಡ್ಮಿನಿಸ್ಟ್ರೇಟರೇ ಕಾರ್ಪೊರೇಷನ್, ಅಡ್ಮಿನಿಸ್ಟ್ರೇಟರೇ ಸ್ಟ್ಯಾಂಡಿಂಗ್ ಕಮಿಟಿ, ಒನ್ ಮ್ಯಾನ್. ನೀವ್ ಹೇಳ್ತಿದ್ರಿ ನಗರ ಬೆಳೀತಾ ಇದೆ, ಅದಕ್ಕೆ ನಾವು 5 ಕಾರ್ಪೊರೇಷನ್ ಮಾಡ್ತೀವಿ. ಹೌದ್ರಿ, ಈ 5 ಕಾರ್ಪೊರೇಷನ್ 6 ಕಾರ್ಪೊರೇಷನ್ ಒಬ್ಬನೇ ಅಡ್ಮಿನಿಸ್ಟ್ರೇಷನ್ ನಡೆಸ್ಬಿಟ್ನಲ್ಲ, ಅವಾಗ ಏನ್ ಮಾಡ್ತಿದ್ರಿ ನೀವು? ಅವಾಗ ನಿಮ್ಗೆ ತಪ್ಪು ಅನಿಸ್ಲಿಲ್ವಾ ಇದು? ಮೊದಲು ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಗೌರವಿಸಿ. ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಈ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಅಸಡ್ಡೆ ಇದೆ. ಆ ಅಸಡ್ಡೆ ಅದು ಮೊದಲನೇ ರೋಗ, ಈ ವ್ಯವಸ್ಥೆ ಮೊದಲನೇ ರೋಗ ಅದು. ಅದನ್ನ ಹೋಗ್ಲಾಡಿಸ್ಬೇಕು ಮೊದಲು. ಯಾಕಂದ್ರೆ ನೀವು ಸ್ಥಳೀಯ ಸಂಸ್ಥೆಗಳಿಗೆ ಗೌರವ ಪಡೆದೇ ಹೋದ್ರೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ. ಇಲ್ಲಿ ಗ್ರಾಮ ಪಂಚಾಯತ್ ಇಲ್ಲದೆ ಹೋದ್ರೆ, ಇಲ್ಲಿನ ಜಿಲ್ಲಾ ಪಂಚಾಯತ್ ಇಲ್ಲದೆ ಹೋದ್ರೆ, ಇಲ್ಲಿ ವಿಧಾನಸಭೆಗಳಿಗೆ ಏನ್ ಅರ್ಥ? ಇಲ್ಲಿ ಕಾರ್ಪೊರೇಷನ್ ಇಲ್ಲದೆ ಹೋದ್ರೆ, ಪಟ್ಟಣ ಪಂಚಾಯತ್ಗಳು ಇಲ್ಲದೆ ಹೋದ್ರೆ ವಿಧಾನಸಭೆಗೆ ಏನ್ ಅರ್ಥ? ಇಲ್ಲಿ ವಿಧಾನಸಭೆಗಳು ಇಲ್ಲದೆ ಹೋದ್ರೆ ಸಂಸತ್ತಿಗೆ ಏನ್ ಅರ್ಥ? ಹೀಗಾಗಿ ಬಹಳ ಫಂಡಮೆಂಟಲ್ ಕ್ವಶನ್ ಇದು. ಇದನ್ನ ತೂತು ಮೈ ಮೇಲೆ ಮಾತಾಡೋದಲ್ಲ. ನಮ್ಮ ವಿಶ್ಲೇಷಕರು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಇವರೇನೋ ನೇರವಾಗಿ ಹೇಳಿದ್ರು ನಮ್ಮ ಬಗ್ಗೆ, ಆಯ್ತು ಒಪ್ಕೊಳ್ಳೋಣ. ನೀವು ಹೇಳಿದಂಥ ಹಿಂದಿನ ಚುನಾವಣೆಗಳಿಗೂ ಈಗಿನ ನಮ್ಮ ಒಂದು ಗ್ರೇಟರ್ ಬೆಂಗಳೂರು 5 ವಿಭಾಗಗಳು ವಿಂಗಡಿಸಿದೀವಲ್ಲ, ನೀವು ಪ್ರಾಮಾಣಿಕವಾಗಿ ಹೇಳಿ, ನೀವು ಕೂಡ ಈ ಪ್ರಶ್ನೆ ಎತ್ತಿದ್ರಿ. ಬೃಹದಾಕಾರವಾಗಿ ಬೆಳೆದಿರುವಂತ ಬೆಂಗಳೂರು ಭೌಗೋಳಿಕವಾಗಿ ಮುಂಚೆಗೂ ಈಗೂ ಜನ ಲೇಔಟ್ ಮಾಡಿದ್ರು, ಬಂದ್ರು, ದುಡ್ಕೊಂಡು ತಿಂದ್ರು, ಮನೆ ಕಟ್. ನೀವೇನು ಒಂದು ರಸ್ತೆ ಕೊಡ್ಲಿಲ್ಲ, ಒಂದು ಗುಂಡಿ ಮುಚ್ಚಿಲ್ಲ, ಒಂದು ಕಸ ಎತ್ತಲಿಲ್ಲ. ಆಯ್ತು, ಏನ್ರಿ ಮಾಡಿದಿರಿ ಅಂತ ಏನ್ರಿ ಮಾಡಿದಿರಿ? ಜನ ಬಂದ್ರು, ಬೆಳೆದ್ರು, ಅವ್ರು ಬದುಕ್ತಾವ್ರೆ. ನಾನು ಕೂಡ ಇದೇ ರೀತಿ ಮಾತಾಡ್ತೀನಿ. ಏನ್ ಮಾಡಿದ ಬೃಹದಾಕಾರವಾಗಿ ನಿಮ್ಮ ಪಕ್ಷದ ಕಥೆ ನೋಡ್ಕೊಂಡು ಒಳ್ಳೆ ಆಡಳಿತ ಕೊಡೋದು ಕಿತ್ತಾಡ್ಬೇಡ್ರಿ. ಯಾಕೆಂದ್ರೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ. ನಿಮ್ ಕಿತ್ತಾಟ ನೋಡಿ ಅಸಹ್ಯ ಆಗಿದೆ, ಸಾಕಾಗಿದೆ ಜನಕ್ಕೆ. ಏನ್ ಮಾತಾಡ್ತೀರಿ? ಆಡಳಿತ ಸರಿಯಾಗಿ ನಡೆಸ್ರಿ. ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರೋದು, ಹೌದು ನೀವು ಮೈತ್ರಿ ಮಾಡ್ಕೊಂಡಿದ್ದೀರಿ ಬಿಜೆಪಿ ಜೊತೆಗೆ, GBA ನಲ್ಲಿ ಎಲೆಕ್ಷನ್ ನಡೆದ್ರೆ ಸಿಂಗಲ್ ಆಗಿ ಹೋಗ್ತೀರಾ? ಇಲ್ಲ, ನಾವು ಮೈತ್ರಿಲೇ ಹೋಗ್ತೀವಿ. ಓಕೆ, ಮೈತ್ರಿ ಮಾತುಕತೆ ಆದರೆ ಅದು ದೊಡ್ಡ ಮಟ್ಟದಲ್ಲಿ ಆಗಬೇಕು, ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ. ನಾವು ಮೈತ್ರಿನಲ್ಲೇ ಹೋಗ್ತೀವಿ. ಇವತ್ತು ಈ ಭ್ರಷ್ಟ ವ್ಯವಸ್ಥೆ, ಇವತ್ತೇನಾಗಿದೆ, ಕಾಂಗ್ರೆಸ್ ಸರ್ಕಾರ 3 ವರ್ಷದಲ್ಲಿ ಮಾಡಿದಂಥ ಅನೇಕ ಭ್ರಷ್ಟಾಚಾರ. ಹೇಳಿ ಬ್ರದರ್ ಪ್ಲೀಸ್. ಕೊರೋನಾ ಕಾಲಘಟ್ಟದಲ್ಲಿ ಲೂಟಿ ನೀವು ಕೊರೋನಾ ಕಾಲದ ಎತ್ತಿದ್ರಿ, ನೀವು ಅದೇನೋ ಮಾಡ್ತೀವಿ ಅಂತ ಏನ್ ಮಾಡಿದ್ರಿ? ನೀವೇ ಅಧಿಕಾರಕ್ಕೆ ಬಂದ್ರೆ ನೀವು ಪ್ರಣಾಳಿಕೆ 40% ಒಂದು ನೀವೇನು ಮಾಡಿಲ್ವಲ್ರಿ? ಹೇಳ್ಕೊಂಡ್ಬಂದ್ರಿ ಊರೆಲ್ಲ ಟಾಮ್ ಟಾಮ್ ರಿಪೋರ್ಟ್ ಕೊಟ್ರಿ, ಆಕ್ಷನ್ ತಗೊಳಕ್ ಆಯ್ತೇನ್ರಿ? ನೀವು ಬರೀ ಗ್ಯಾರಂಟಿ ಕೊಟ್ಕೊಂಡು ಬುಡುಬುಡಿಕೆ ಮಾಡ್ಕೊಂಡು ಸರ್, ಆರೋಪ ಪ್ರತ್ಯಾರೋಪಗಳು ಇದ್ದೇ ಇದೆ. ಆರೋಪ ಮಾಡ್ತೀವಿ, ಪ್ರಾಮಾಣಿಕ ಬೆಂಗಳೂರು ಚುನಾವಣೆ ಬಗ್ಗೆ ಸರ್, ಇವತ್ತು
ನಮ್ಮೆಲ್ಲರಿಗೂ ಕೂಡ ರಾಜಕೀಯ ಪಕ್ಷಗಳಿಗೆ ಜವಾಬ್ದಾರಿ ಇದೆ. ಇವತ್ತು ಮಾಧ್ಯಮಗಳು ಒಂದಷ್ಟು ಹೋರಾಟವನ್ನು, ಒಂದಷ್ಟು ಒತ್ತಡವನ್ನು ಆಗ್ತಾ ಇದ್ದಾವೆ, ಚುನಾವಣೆಗಳು ಆಗಬೇಕು ಅಂತ ಒಂದಷ್ಟು ಸಂಘಟನೆಗಳು ಕೂಡ ಹೋರಾಟ ಮಾಡ್ತಾರೆ. ನಮ್ಮೆಲ್ಲರೂ ಕೂಡ ಸರಿಯಾಗಿ ಏನಪ್ಪ ಅಂದರೆ ಅಪ್ಪೀಲು ಎಲ್ಲರೂ ಜನಸಾಮಾನ್ಯರ ಬೇಡಿಕೆ ಇವತ್ತು ಚುನಾವಣೆ ಆಗಬೇಕು ಅಂತ. ಯಾಕೆ ಆ ಚುನಾವಣೆ ಆಗಬೇಕು, ಆ ನಿಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಇವತ್ತು ನಿರ್ದೇಶನವನ್ನು ಕೊಟ್ಟಿದೆ, ಕೊನೆಯ ನಿರ್ದೇಶನವನ್ನು ಕೊಟ್ಟಿದೆ, ನೀವು ಮತ್ತೆ ಕೇಳಿಕೊಂಡು ನಮ್ಮ ಮುಂದೆ ಬರಬಾರ್ದು ಅಂತ. ಆ ಗೌರವಕ್ಕಾದರೂ ನೀವು ಚುನಾವಣೆಯನ್ನು ಮುಗಿಸ್ಬೇಕು, ಚುನಾವಣೆಯನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ನೀವು ಅವ್ರ ಮೇಲೆ ಇವ್ರ ಮೇಲೆ ಕಾರಣ ಹೇಳ್ಬಿಡಿ. ಈ ಕಾರಣಗಳನ್ನ ಇಟ್ಟು ಮುಂದಕ್ಕೆ ಯಾವ್ದು ಇನ್ನೊಂದು ಕಾರಣ ಬರ್ಬೋದು. ಈಗ ಇವತ್ತಿನ ಜನಗಣತಿ SIR ಹೇಳಿದ್ರೆ ಮುಂದಕ್ಕೆ ಇನ್ನೊಂದು ಯಾವ್ದೋ ಕಾರಣ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡಮ್ಮ. ಚುನಾವಣೆ ಬಸವರಾಜ್ ಸರ್, ಇಟ್ನಾಳ್ ಸರ್, ಏನು ಇಷ್ಟಪಡ್ತೀರಿ ಕೊನೆಯದಾಗಿ? ಚುನಾವಣೆ ಅಂತೂ 6 ವರ್ಷಗಳ ಹಿಂದಿನ ಆಗ್ಬೇಕಾಗಿತ್ತು, ಆದ್ರೆ ಆಗಿಲ್ಲ. ಅದೊಂದು ಪ್ರಮಾದ ಆಗಿದೆ. ಚುನಾವಣೆ ಅಂತೂ ಶೀಘ್ರವೇ ಆಗ್ಬೇಕು. ಸುಪ್ರೀಂ ಕೋರ್ಟ್ ಎಲ್ಲ ಜನರ ದನಿ ಕೂಡ ಅದೇನೆ. ಈಗಲೇ ಈ ಕೂಡಲೇ ಅದೇನು ವ್ಯವಸ್ಥೆ ಇದೆಯೋ, ಅದೇನು ಲಿಸ್ಟ್ ಇದೆಯೋ, ವೋಟರ್ ಲಿಸ್ಟ್ ಇದೆಯೋ, ಅದು ಹೇಗಿದೆಯೋ ಆ ತರ ಆಗ್ಬೇಕು ಒಂದು. ಆಮೇಲೆ ಈ ಚುನಾವಣೆ ಈ ಐದು ಪಾಲಿಕೆಗಳನ್ನು ಮಾಡಿದ್ರಲ್ಲ, 2 ಸಮಸ್ಯೆ ಇದೆ. 5 ಪಾಲಿಕೆಗಳ ಸಿಬ್ಬಂದಿ ವೆಚ್ಚ ಸ್ವಲ್ಪ ಹೆಚ್ಚುವರಿ ಆಗ್ತದೆ ಒಂದು. ಇನ್ನೊಂದು, ಈ 5 ಪಾಲಿಕೆಗಳು ಸಂವಿಧಾನಾತ್ಮಕವಾಗಿ ಹಕ್ಕನ್ನು ಹೊಂದಿದೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 74 ಪ್ರಕಾರ ಅವ್ರಿಗೆ ಸಂವಿಧಾನಕ್ಕೆ ಹಕ್ಕಿದೆ. ಈ GB ಅನ್ನೋದಕ್ಕೆ ಯಾವ ಹಕ್ಕು ಇಲ್ಲ. GB ಅನ್ನೋದು ಒಂದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆ GB ಮುಂದೊಂದು ದಿನ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಚುನಾಯಿತ ಪ್ರತಿನಿಧಿಗಿರುವಂತ ಕೌನ್ಸಿಲ್ ಇರ್ತದೆ, ಇಲ್ಲಿ 5 ಪಾಲಿಕೆಗಳು ಇರ್ತವೆ. ಮೇಲೆ GB ಅಲ್ಲಿ ಒಂದು 75 ಜನ ಯಾರೋ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆ GB ಫೈನಲ್ ಇವರು ತಗೊಂಡ ಎಲ್ಲ ತೀರ್ಮಾನಗಳನ್ನ GB ಅಪ್ರೂವ್ ಮಾಡ್ಬೇಕಂತೆ. ಆ GB ಯಾವುದೇ ಒಂದು ಸಾಂವಿಧಾನಿಕ ಸ್ಯಾಂಕ್ಷನ್ ಇಲ್ಲ, ಸಾಂವಿಧಾನಿಕ ಆಧಾರ ಇಲ್ವೇ ಇಲ್ಲ GB-ಗೆ. ನಾವು ಬೇಕಾಗಿರೋದು 5 ಪಾಲಿಕೆಗಳು ಅಷ್ಟೇ. ಸರ್, ಈಗ ಚುನಾವಣೆ ನಡೆಸ್ತಾರೆ ಅನ್ನೋ ಆಶಾಭಾವನೆ ನಮಗೂ ಇದೆ. ಪ್ರದೀಪ್ ಅವ್ರ ಹತ್ರ ಒಂದು ಮಾತು ಕೇಳ್ತೀನಿ. ಇನ್ನೊಂದು ಸತಿ ಹೋದ್ರೆ ಸುಪ್ರೀಂ ಕೋರ್ಟ್ ಮಾನ್ಯತೆ ಮಾಡತಕ್ಕಂಥ ಅವಕಾಶ ಸಾಧ್ಯತೆ ಇದೆಯಾ ಅದು ಗೊತ್ತಿಲ್ಲ. ಆಮೇಲೆ ಕೋರ್ಟ್ ಹೇಳಿದೆ ಸ್ಟ್ರಿಕ್ಟ್ ಆಗಿ. ಇನ್ನೊಂದು ಹೇಳಿದೀವಿನಪ್ಪ ಅಂದ್ರೆ ಕಂಟೆಂಪ್ಟ್ ಮಾಡಿ, ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಮಾಡಿ, ಅದು ಬಹಳ ಮುಖ್ಯ. ಹಾಕಿದೀವಿ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಮಾಡಿ ಯಾರ ಮೇಲೆ? ಪ್ರಿನ್ಸಿಪಲ್ ಸೆಕ್ರೆಟರಿ ಸ್ಟೇಟ್ ಅವ್ರ ಮೇಲೆ. ಹಾಗಾಗಿ ಚುನಾವಣೆಯನ್ನ ಮಾಡಬೇಕು. ಅದಕ್ಕೋಸ್ಕರ ನಾನು ಅದೊಂದು ಜನಗಳಿಗೆ ಅವ್ರ ಮುಖಾಂತರ ಒಂದು ಇರೋದ್ರ ನ್ಯಾಯ ಅವರು ವಕೀಲರಾಗಿರೋದ್ರಿಂದ ಸಿಕ್ಲಿ ಅವ್ರಿಗೆ ಒಂದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮೂವರಿಗೂ ಕೂಡ. ಬಸವರಾಜ್ ಇಟ್ನಾಳ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ವೀಕ್ಷಕರೇ, ನೋಡೋಣ. ಸುಪ್ರೀಂ ಕೋರ್ಟ್ ಅಂತೂ ಹೇಳಿದೆ ಈ ಬಾರಿ ಚುನಾವಣೆ ನಡಿಲೇಬೇಕು ಅಂತ ಹೇಳಿ 3 ತಿಂಗಳ ಸಮಯಾವಕಾಶವನ್ನು ಕೊಟ್ಟಿದೆ. ನೋಡೋಣ ಏನು ಮಾಡ್ತಾರೆ. ಜೊತೆಗೆ ಕಾರಣಗಳನ್ನು ಮುಂದಿಟ್ಟು ಮತ್ತೆ ಹೋಗ್ತಾರಾ, ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ.